BMS ನ್ಯೂಸ್ಗೆ ಸ್ವಾಗತ. ನಾನು ನಜೀರ್ ಚೌರ್ಗಸ್ತಿ. ಎಲ್ಲ ಮಾಧ್ಯಮ ಸ್ನೇಹಿತರೆ, ಕಳೆದ 5 ವರ್ಷಗಳಿಂದ ವಿಜಯಪುರ ಜಿಲ್ಲೆಯ ಸಂಘಟನಾತ್ಮಕ ಜವಾಬ್ದಾರಿಯನ್ನು ತೆಗೆದುಕೊಂಡು ಇದುವರೆಗೂ ಕೆಲಸ ಮಾಡಿದಂಥ ಶ್ರೀಯುತ SS ಪಾಟೀಲ್ ಕೊಚ್ಚಬಾಳ್ರು, RS ಪಾಟೀಲ್ ಕೊಚ್ಚಬಾಳ್ರವರು ಜಿಲ್ಲಾಧ್ಯಕ್ಷರಾಗಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿ ಇವತ್ತು ರಾಜ್ಯಾದ್ಯಂತ ಚುನಾವಣೆ ಪ್ರಕ್ರಿಯೆ, ಸಂಘಟನಾತ್ಮಕ ಚುನಾವಣೆ ಪ್ರಕ್ರಿಯೆ ಸೆಪ್ಟೆಂಬರ್ 4ನೇ ತಾರೀಕು ನರೇಂದ್ರ ಮೋದಿಯವರು ಸದಸ್ಯತ್ವ ಅಭಿಯಾನವನ್ನು ಪ್ರಾರಂಭ ಮಾಡೋದ್ರ ಮುಖೇನ ಚಾಲನೆಯನ್ನು ಕೊಟ್ಟರು. ಸಾಮಾನ್ಯ ಸದಸ್ಯರ ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ಸಕ್ರಿಯ ಸದಸ್ಯತ್ವದ ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ. ಸಕ್ರಿಯ ಸದಸ್ಯತ್ವ ಅಭಿಯಾನ ಆದಮೇಲೆ ಬೂತ್ ಮತಗಟ್ಟೆ ಅಧ್ಯಕ್ಷರ ಆಯ್ಕೆ ಪ್ರಾರಂಭ ಆಗಿದೆ. ಮತಗಟ್ಟೆ ಅಧ್ಯಕ್ಷರ ಆಯ್ಕೆ ಆದಮೇಲೆ ಮಂಡಲ ಅಧ್ಯಕ್ಷರ ಆಯ್ಕೆಗಳು ನಡೆದಿದೆ. ಮಂಡಲ ಅಧ್ಯಕ್ಷರ ಆಯ್ಕೆ ಆದಮೇಲೆ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗಳು ಈಗಾಗಲೇ ಬಹುತೇಕ ಜಿಲ್ಲೆ ಅಂದರೆ 30ಕ್ಕೂ ಹೆಚ್ಚು ಜಿಲ್ಲೆಗಳ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಮುಗಿದಿದೆ. ಇವತ್ತು ವಿಜಯಪುರ ಜಿಲ್ಲೆಯ ಅಧ್ಯಕ್ಷರ ಆಯ್ಕೆ ಇದೀಗ ಅಧಿಕೃತವಾಗಿ ವಿಜಯಪುರ ಜಿಲ್ಲೆಯ ಎಲ್ಲ ಕೋರ್ ಕಮಿಟಿ ಸದಸ್ಯರ ಸಮ್ಮುಖದಲ್ಲಿ ಮಾಜಿ ಶಾಸಕರು ಮತ್ತು ಹಾಲಿ ಸಂಸದರ ಅಭಿಪ್ರಾಯದ ಮೇರೆಗೆ, ಎಲ್ಲರ ಅಭಿಪ್ರಾಯದ ಮೇರೆಗೆ ಇವತ್ತು ಮಾನ್ಯ ವಿಜಯಪುರ ಜಿಲ್ಲೆಯ ಚುನಾವಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಶಂಕರ್ ಪಾಟೀಲ್ ಮುನೇನಕೊಪ್ಪರವರು ಮತ್ತು ಸಹ ಚುನಾವಣಾಧಿಕಾರಿಗಳಾಗಿದ್ದಂಥ ಶ್ರೀಯುತ ವಿವೇಕಾನಂದ ಡಬ್ಬೀರವರ ಸಮ್ಮುಖದಲ್ಲಿ ನಾನು ವಿಶೇಷ ಅಬ್ಸರ್ವ್ ಆಗಿ, ಅಂದರೆ ಈ ಒಂದು ಚುನಾವಣೆ ಪ್ರಕ್ರಿಯೆಗೆ ವೀಕ್ಷಕರಾಗಿ ನಾನು ಬಂದಿದ್ದೇನೆ. ಮಾನ್ಯ ಇದುವರೆಗೂ ಕೆಲಸ ಮಾಡಿದಂಥ ರಾಜ್ಯ ಜಿಲ್ಲೆಯ ಅಧ್ಯಕ್ಷರಾಗಿದ್ದಂಥ ಪಾಟೀಲ್ರವರ, ಕೊಚ್ಚಬಾಳ್ರವರ ಒಂದು ಅಭಿಪ್ರಾಯದ ಮೇರೆಗೆ ಮತ್ತು ಸಹಮತದೊಂದಿಗೆ ಶ್ರೀಯುತ ಶಂಕರಗೌಡ ಪಾಟೀಲ್ ಮುನೇರವರು ಮುಂದಿನ ಅವಧಿಗೆ ಇದೇ ಜಿಲ್ಲೆಯ ಮುದ್ದೇಬಿಹಾಳದ ಬಬಲೇಶ್ವರ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮತ್ತು ಪ್ರಕೋಷ್ಠಗಳ ಜಿಲ್ಲೆಯ ಪ್ರಕೋಷ್ಠದ ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡಿರ್ತಕ್ಕಂಥ ಮತ್ತು ಈ ಜಿಲ್ಲೆಯಲ್ಲಿ ಹಾಲಿ ರೈತ ಮೋರ್ಚಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶ್ರೀಯುತ ಗುರುಲಿಂಗಪ್ಪ ದುಂಡಪ್ಪ ಅಂಗಡಿ ಅವ್ರನ್ನ ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ಅವ್ರನ್ನ ಘೋಷಣೆಯನ್ನು ಮಾಡಿದ್ದಾರೆ. ಈಗಾಗಲೇ ಶ್ರೀಯುತ ಹಾಲಿ ಅಧ್ಯಕ್ಷರು ಕಳೆದ 5 ವರ್ಷಗಳಿಂದ ಸಕ್ರಿಯವಾಗಿ ಕೆಲಸವನ್ನು ಮಾಡಿದ್ದಾರೆ. ಮುಂದೆ ಬರ್ತಕ್ಕಂಥ ಅಧ್ಯಕ್ಷರು ಏನಿವತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ, ಅವರಿಗೆ ಸಾಕಷ್ಟು ಜವಾಬ್ದಾರಿಗಳಿರ್ತದೆ. ಎಲ್ಲರನ್ನೂ ಸಹ ಸಹಮತದೊಂದಿಗೆ ಎಲ್ಲ ಮಂಡಲ ಅಧ್ಯಕ್ಷರು ಮತ್ತು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಆಜಿ ಮಾಲಿ ಶಾಸಕರುಗಳು ಸಂಸದರುಗಳ ಸಹಮತದೊಂದಿಗೆ ಸಂಘಟನಾತ್ಮಕ ಕೆಲಸಗಳನ್ನು ಮುಂದಿನ 3 ವರ್ಷಗಳ ಅವಧಿಗೆ ಅವರು ಕೆಲಸವನ್ನು ಮಾಡಬೇಕಾಗ್ತದೆ. ಜಿಲ್ಲೆಯಲ್ಲಿ ಅಧ್ಯಕ್ಷ ಆಗುವಂಥದ್ದು ಒಂದು ಕಮ್ಯುನಿಕೇಷನ್ಸ್ ಪರ್ಪೋಸ್ ಆಗಿ, ಒಂದು ವಿಷಯವನ್ನು ಮುಟ್ಟಿಸ್ಲಿಕ್ಕೋಸ್ಕರ ಕೇಂದ್ರದಿಂದ ಬರ್ತಕ್ಕಂಥ ಕಾರ್ಯಕ್ರಮಗಳು, ರಾಜ್ಯದಿಂದ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಂಡಲದಲ್ಲಿ ಅನುಷ್ಠಾನವನ್ನು ತರಲಿಕ್ಕೋಸ್ಕರ ಒಂದು ಕಮ್ಯುನಿಕೇಷನ್ಸ್ ಪರ್ಪಸ್ಗೋಸ್ಕರ ನಮ್ಮ ಪಕ್ಷದ ಸಂಘಟನೆಯಲ್ಲಿ ಕಳೆದ 45 ವರ್ಷದಿಂದ ನಡ್ಕೊಂಬಂದಿರತಕ್ಕಂಥ ಇದೊಂದು ಪ್ರಕ್ರಿಯೆ. ಚುನಾವಣೆ ಅಂತ ಹೇಳಿದ್ರೆ, ಸಂಘಟನಾತ್ಮಕ ಚುನಾವಣೆ ಅಂತ ಕೇಳಿದ್ರೆ ಯಾವುದೂ ಸಹ ಬಹುಮತದೊಂದಿಗೆ ನಡೆಯೋದಿಲ್ಲ. ನಮ್ಮ ಪಕ್ಷದ ಚುನಾವಣೆ, ಸಂಘಟನಾತ್ಮಕ ಚುನಾವಣೆ ಏನೇ ಇದ್ದರೂ ಅದು ಸಹಮತದೊಂದಿಗೆ ನಡೆಯುವಂಥ ಚುನಾವಣೆ. ಕಳೆದ ಬಾರಿ ನಾನು ರಾಜ್ಯ ಚುನಾವಣಾಧಿಕಾರಿಯಾಗಿ, ನನ್ನ ಜೊತೆ ಸಹ ಚುನಾವಣಾಧಿಕಾರಿಯಾಗಿ ಆಲಾಪ ಆಚಾರ್ ಅವರು ನಳಿನ್ ಕುಮಾರ್ ಕಟೀಲ್ರವ್ರನ್ನ ರಾಜ್ಯ ಅಧ್ಯಕ್ಷರಾಗಿ ದೆಹಲಿಯಲ್ಲಿ ಘೋಷಣೆ ಮಾಡೋದು. 3 ತಿಂಗಳ ಕಾಲ ನಾವೆಲ್ಲ ಮೆಂಬರ್ಶಿಪ್ ಡ್ರೈವ್ ಮಾಡಿದ್ವಿ, ಬೂತ್ ಸಮಿತಿ ಅಧ್ಯಕ್ಷರನ್ನು ಮಾಡಿದ್ವಿ, ಮಂಡಲ ಅಧ್ಯಕ್ಷರನ್ನು ಮಾಡಿ, ತಾಲೂಕು ಅಧ್ಯಕ್ಷಗಳನ್ನು ಮಾಡಿ, ಜಿಲ್ಲಾ ಅಧ್ಯಕ್ಷರಾದಮೇಲೆ ಅಧಿಕೃತವಾಗಿ 3 ತಿಂಗಳ ನಂತರ ನಳಿನ್ ಕುಮಾರ್ ಕಟೀಲ್ರವರು ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ರು. ಅದೇ ರೀತಿ ರಾಜ್ಯದ 39 ಸಂಘಟನಾತ್ಮಕ ಜಿಲ್ಲೆಗಳ ಅಧ್ಯಕ್ಷರುಗಳ ಘೋಷಣೆ ಆದ ನಂತರ ರಾಜ್ಯ ಅಧ್ಯಕ್ಷರ ಚುನಾವಣೆಯನ್ನು ಅಧಿಕೃತವಾಗಿ ನಮ್ಮ ರಾಜ್ಯದ ಚುನಾವಣಾಧಿಕಾರಿಗಳಾಗಿರ್ತಕ್ಕಂಥ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಕೃಷಿ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಶಿವರಾಜ್ ಸಿಂಗ್ ಪಾಟೀಲ್ರವರು ಬಂದು, ಶಿವರಾಜ್ ಸಿಂಗ್ ಚೌಹಾಣ್ರವರು ಅಧಿಕೃತವಾಗಿ ಬಂದು ಘೋಷಣೆ ಮಾಡೋರಿದ್ದಾರೆ. ಆ ದೃಷ್ಟಿಯಿಂದ ಈಗಾಗಲೇ ಎಲ್ಲ ಜಿಲ್ಲಾ ಅಧ್ಯಕ್ಷಗಳ ಚುನಾವಣೆ ಪ್ರಕ್ರಿಯೆಯನ್ನು ನಾವು ತುರ್ತಾಗಿ ಮುಗಿಸ್ಬೇಕಾಗಿರೋದು. ಇವತ್ತು ವಿಜಯಪುರ ಜಿಲ್ಲೆಯ ಅಧ್ಯಕ್ಷರಾಗಿ ಶ್ರೀಯುತ ಗುರುಲಿಂಗಪ್ಪ ಅಂಗಡಿಯವ್ರನ್ನ, ದುಂಡಪ್ಪ ಅಂಗಡಿಯವ್ರನ್ನ ಘೋಷಣೆ ಮಾಡಿದ್ವಿ. ಕಳೆದ 5 ವರ್ಷಗಳ ಕಾಲ ಸಕ್ರಿಯವಾಗಿ ಕೆಲಸ ಮಾಡಿದಂಥ, ಹಾಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಶ್ರೀಯುತ ಪಾಟೀಲ್ರವರು, RS ಪಾಟೀಲ್ರವರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ನಾನು ಪ್ರಧಾನ ಕಾರ್ಯದರ್ಶಿ ಇದ್ದಾಗ
ಆ ಸಂದರ್ಭದಲ್ಲಿ ನೋಡಿದೆ. ಭಾಳ ಎಲ್ಲರನ್ನೂ ಸಹಮತದೊಂದಿಗೆ ಜಿಲ್ಲಾಧ್ಯಕ್ಷನಾಗಿ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಮುಂದಿನ ಅವಧಿಗೆ ಇವತ್ತು ಘೋಷಣೆ ಆಗಿರ್ತಕ್ಕಂಥ ಅಧ್ಯಕ್ಷರು ಕೆಲಸ ಮಾಡಲಿ, ಯಶಸ್ವಿಯಾಗಿ ತಮ್ಮೆಲ್ಲರ ಬೆಂಬಲ ಅವರಿಗೆ ಇರಲಿ ಅನ್ನತಕ್ಕಂಥ ಒಂದು ಶುಭಾಶಯನ ಕೋರಿ ಅವರ ಅಧಿಕೃತ ಅಧ್ಯಕ್ಷರಾಗಿ ಕೆಲಸ ಮಾಡಲಿ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ.